ಜನತಾದಳ ಪಕ್ಷದ ನಮ್ಮ ಬಲದ ಬಗ್ಗೆ ತಾವ್ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಪಕ್ಷ ಬಹಳ ಸದೃಢವಾಗಿದೆ, ಗಟ್ಟಿಯಾಗಿದೆ. ಇದ್ರ ಮಧ್ಯೆ ಇಲ್ಲಿ ಬಹಳ ಜನ ಕ್ಷೇತ್ರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಕುವೆಂಪುರವರು ನಮಗೇನು ಒಂದು ಹೇಳಿದ್ದಾರೆ. ಅದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಚಾಚು ತಪ್ಪದಿರ ಪಾಲನೆ ಮಾಡ್ಕೊಂಡೇ ಬಂದಿದ್ದಾರೆ. ಅಂತ ಸರ್ವ ಜನಾಂಗ ವಾಸವಾಗಿರ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ವರ್ಗ ಅತಿ ಹೆಚ್ಚಾಗಿ ವಾಸವಾಗಿರ್ತಕ್ಕಂಥ ಈ ಕ್ಷೇತ್ರ. ನಾವೆಲ್ಲ ಇವತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆನ ಮಾಡಬೇಕಾಗ್ತದೆ. ಯಾವ ಅಹಿಂದ ನಾಯಕ ಚಾಂಪಿಯನ್ ಲೀಡರ್ ಅಂತಕ್ಕಂಥ ದೊಡ್ಡ ದೊಡ್ಡ ಉದ್ದ ಭಾಷಣವನ್ನ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮಸ್ಯೆಯನ್ನ ಆಲಿಸ್ತಕ್ಕಂಥದಕ್ಕೆ ನಿಮ್ಮ ಸರ್ಕಾರಗಳು ಯಾವುದಾದ್ರೂ ದೃಢವಾದಂಥ ದಿಟ್ಟ ಹೆಜ್ಜೆಯನ್ನ ಇಲ್ಲಿವರೆಗೂ ಇಟ್ಟಿದ್ದೀರಾ? ಬದಲಾಗಿ SCP TSP ಹಣವನ್ನ ಕಳೆದ 3 ವರ್ಷದಿಂದ ಸತತವಾಗಿ ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 35ರಿಂದ 40 ಸಾವಿರ ಕೋಟಿ ಅಂದ್ರೆ ನಮ್ಮ ದಲಿತ ಕೇರಿಯ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಅದು ನಮ್ಮ ಪರಿಶಿಷ್ಟ ಜಾತಿಯ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಣ, ಜೊತೆಯಲ್ಲಿ ನಿಮ್ಮ ರಸ್ತೆಗಳು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದಕ್ಕೆ ಗ್ರಾಮದ ಮಟ್ಟದಲ್ಲಿ ಆ ಹಣ ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ಸಂಪೂರ್ಣ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇದೇನಾ ನೀವು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗದವ್ರಿಗೆ ಕೊಡ್ತಕ್ಕಂಥ ಪ್ರೀತಿ? ಮತ್ತೊಂದು ಕಡೆ ಇವತ್ತು ರೈತರು ಎಲ್ಲಿ ನೋಡಿದ್ರು ಕೂಡ ಆತ್ಮಹತ್ಯೆಗಳ ಪ್ರಕರಣ ಕಳೆದ 3 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಯಾವ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇಲ್ಲಿಯವರೆಗೂ ಬಂದು ಆ ರೈತರ ಒಂದು ಬಾಳನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಮೈಸೂರು ಜಿಲ್ಲೆಯಲ್ಲೇ ನಾವು ಹೇಳ್ತಕ್ಕಂಥದ್ದಾದ್ರೆ ಸರಿಸುಮಾರು 138 ಜನ ರೈತಾಪಿ ವರ್ಗ ಇಲ್ಲಿಯವರೆಗೂ ಕಳೆದ 3 ವರ್ಷದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂತ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಯಾಕೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ? ಇಲ್ಲಿಯವರೆಗೂ ನೀವು ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ಎಲ್ಲಿಗೋಗಿ ನಿಂತಿತ್ತು? ಕಳೆದ 6 ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂತು. ರಸಗೊಬ್ಬರಗಳು ಇವತ್ತು ರೈತರಿಗೆ ಸರ್ಕಾರ ಕಮ್ಮಿ ದರದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ? ಎಲ್ಲೋ ಒಂದು ಕಡೆ ಅದನ್ನ ಮತ್ತೊಂದು ಕಡೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡನ್ನ ಕೊಟ್ಟು ರೈತರು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ. TC ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ TC ಕನೆಕ್ಷನ್ ಏನಾಗಿತ್ತು? ಕುಮಾರಣ್ಣನ ಕಾಲದಲ್ಲಿ ಎಷ್ಟು ಕೊಡ್ತಾ ಇದ್ರು ರೈತರಿಗೆ TC ಕನೆಕ್ಷನ್? 25,000 ರೂಪಾಯಿ. ಇವತ್ತೆಲ್ಲಿಗೋಗಿ ನಿಂತಿದೆ TC ಕಲೆಕ್ಷನ್ ಬೆಲೆ? 3 ಲಕ್ಷವಾ 4 ಲಕ್ಷವಾ 5 ಲಕ್ಷವಾ? ಹತ್ತತ್ರ 3,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ವರ್ಷ ಅತಿವೃಷ್ಟಿ ಆಯ್ತು, ಧಾರಾಕಾರವಾಗಿ ಮಳೆ ಬಂತು. ಅಲ್ಲಿರ್ತಕ್ಕಂಥ ರೈತರು ಪಾಪ ಕಷ್ಟಜೀವಿಗಳು, ಅವ್ರು ಬೆಳೆದಂತ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಯಿತು. ರಾಜ್ಯ ಸರ್ಕಾರದಿಂದ ಕೃಷಿ ಮಂತ್ರಿಗಳಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಬಂದು ಅಲ್ಲಿರ್ತಕ್ಕಂಥ ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಾಂತ್ವನ ಹೇಳುವ ಮೂಲಕ ಅವ್ರಿಗೆ ಏನಾದರೂ ಆರ್ಥಿಕವಾಗಿ ನೆರವನ್ನ ನೀಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಇತ್ತು. ಆದರೆ ನಿಮ್ಮ ಕರ್ತವ್ಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಲೋಪ ಆಗ್ತಾ ಇದೆ. ಏನಾದರೂ ಇವತ್ತು ನಮ್ಮ ಕನ್ನಡದ ನಾಡಿನಲ್ಲಿ ನಮ್ಮ ರೈತಾಪಿ ವರ್ಗವನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಇವತ್ತೇನಾದರೂ ಅತ್ಯಂತ ಅಲ್ಪ ಅವಧಿಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರಿಗೆ. 25,000 ರೈತ ಕುಟುಂಬಗಳಿಗೆ ಕೇವಲ 14 ತಿಂಗಳಲ್ಲಿ ಒಂದು ಮಾತನ್ನ ಕೊಡ್ತಾರೆ. ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದೇ ಕಾಂಗ್ರೆಸ್ನವ್ರ ಜೊತೆಗೆ ಸರ್ಕಾರವನ್ನ ಮಾನ್ಯ ಕುಮಾರಣ್ಣ ಅವರು ರಚನೆ ಮಾಡ್ತಕ್ಕಂಥದಕ್ಕೆ ಬಂದು ಕುಮಾರಣ್ಣ ಅವರ ಮನೆ ಬಾಗಿಲು ಬಳಿ ಬಂದು ಕೂತ್ಕೊಂಡ್ರು ಕಾಂಗ್ರೆಸ್ನವರು. ಸರಿಸುಮಾರು 25,000 ಕೋಟಿ ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರೂ ಒಬ್ಬ ರೈತ ನಾಯಕ ರೈತರ ಸಂಕಷ್ಟವನ್ನ ಕಣ್ಣಾರೆ ಕಂಡು ರೈತರನ್ನ ಒಮ್ಮೆ ಆದ್ರೂ ಋಣಮುಕ್ತರಾಗಿ ಮಾಡಬೇಕು ಅಂತಕ್ಕಂಥ ದೃಢ ತೀರ್ಮಾನವನ್ನು ತಗೊಂಡಂಥದ್ದು ನೀವು ಬೆಳೆಸಿರ್ತಕ್ಕಂಥ ನೀವು ಹರಿಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರು ಕೊಟ್ಟಂತ ಕಾರ್ಯಕ್ರಮವನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಇವತ್ತು ಪ್ರತಿನಿತ್ಯ ಮಾತನಾಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರದ
ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಮಾನ್ಯ ಮಾಜಿ ಸಚಿವರು ಸಾರಾ ಮಹೇಶ್ ಅಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಗ್ಯಾರಂಟಿಗಳದು ಸಂಪೂರ್ಣ ಅಂಕಿಅಂಶ ಇಟ್ಟು ಹೇಳಿದ್ರು. ಎಷ್ಟು ತಿಂಗಳಿಗೆ 2,000 ರೂಪಾಯಿ ಎಷ್ಟು ತಿಂಗಳಿಗೆ ಹೋಗಿ ಮುಟ್ತದೆ, ಆ ಗ್ಯಾರಂಟಿ ಹಣ ನಿಮ್ಗೆ ಎಷ್ಟು ಬಂದದೆ ನಿಮ್ಮ ಖಾತೆಗಳಿಗೆ, ಗ್ಯಾರಂಟಿಯನ್ನೇ ಮುಂದಿಟ್ಟು ಮಾತನಾಡ್ತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ಅತಿ ಹೆಚ್ಚು ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ ಒಂದೇ ಅವ್ರಿಗೆ ಸಲ್ಲಬೇಕು. ಆದರೆ ಯಾವ ರೀತಿ ಆಡಳಿತ ಮಾಡಿದ್ರು, ಯಾವ ರೀತಿ ಜನರ ಬದುಕನ್ನು ಹಸನಗೊಳಿಸಿದ್ರು, ಯಾವ ರೀತಿ ಕಷ್ಟದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನನ ಯಾವ ರೀತಿ ಬದುಕನ್ನು ಕಟ್ಕೊಟ್ರು ಅಂತಕ್ಕಂಥದ್ದು ಇವತ್ತು ನಾವು ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ, ಯಾಕೆಂದ್ರೆ ಅದು ಉತ್ತರವೇ ಇಲ್ಲ. ಆದರೆ ಇಷ್ಟು ವರ್ಷ ನಾನು ಹಿಂದಿದ್ದಂಥ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜು ಅರಸರವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಕಲ್ಪನೆ ಆಗಿತ್ತು ಹೊರತುಪಡಿಸಿ ಯಾವುದೇ ಕನ್ನಡ ನಾಡಿನಲ್ಲಿ ನಮ್ಮ ನಾಡಿನ ಜನತೆಗೆ ಒಂದು ಸಮೃದ್ಧವಾದಂಥ ಬಾಳ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಕಾರ್ಯಕ್ರಮದ ಮೂಲಕ ಅಂತಕ್ಕಂಥ ಚಿಂತನೆ ಎಂದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಬದಲಾಗಿ ನಮ್ಮ ತಲೆ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ ಒಬ್ಬ ಪ್ರಜೆ ಮೇಲೆ ಇರ್ತಕ್ಕಂಥ ಸಾಲದ ಹೊರೆ ಎಷ್ಟಪ್ಪ ಅಂದರೆ 1,17,000 ರೂಪಾಯಿ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಇಷ್ಟು ವರ್ಷದ ಆಡಳಿತದಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ನಮ್ಮ ಕನ್ನಡ ನಾಡಿನಲ್ಲಿ ಮುಖ್ಯಮಂತ್ರಿಗಳಿಗೆ ಸೇರಬೇಕು ಅಂದರೆ ಅದು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸೇರಬೇಕು. ಎಷ್ಟು ಸಾಲ ಮಾಡಿದ್ದಾರಪ್ಪ ಅಂದರೆ ಇವತ್ತಿರ್ತಕ್ಕಂಥ ಕಳೆದ ಸಾಲಿನ ಬಡ್ಜೆಟ್ನ ಸಾಲದ ಪ್ರಮಾಣ 8,24,000 ಕೋಟಿ. ಅದರಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ. ಸ್ವಾತಂತ್ರ್ಯ ಬಂದಾಗಿಂದ ಹಲವಾರು ಜನ ದೊಡ್ಡ ದೊಡ್ಡ ಅಗ್ರಮಾನ್ಯ ನಾಯಕರುಗಳು ರಾಜ್ಯವನ್ನು ಪ್ರತಿನಿಧಿಸಿ ಮುಖ್ಯಮಂತ್ರಿಗಳ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥದ್ದು ನೋಡಿದ್ದೇವೆ. ಎಲ್ಲ ಮುಖ್ಯಮಂತ್ರಿಗಳನ್ನೂ ನೀವು ಸಾಲದ ಹೊರೆ ಎಷ್ಟು ನಮ್ಮ ತಲೆ ಮೇಲೆ ಹೆಗಲ ಮೇಲೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿ, ಇನ್ನು ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆ ಮಾಡೋದಾದ್ರೆ 8,24,000 ಕೋಟಿಲಿ 5 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾನ್ಯ ಮುಖ್ಯಮಂತ್ರಿಗಳ ಕಾಲಾವಧಿನಲ್ಲಿ ಆಗಿರ್ತಕ್ಕಂಥದ್ದು. ಇದೇನಾ ಮಾನ್ಯ ಮುಖ್ಯಮಂತ್ರಿಗಳ ಸಾಧನೆ ಅಂತಕ್ಕಂಥದ್ದನ್ನ ಇವತ್ತು ಜನ ಬೀದಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅಂಶವನ್ನ ನಾನು